ದೇವಸ್ಥಾನಗಳ ಟನ್ ಗಟ್ಟಲೆ ಚಿನ್ನ ಸಾರ್ವಜನಿಕ ಉದ್ದೇಶಕ್ಕೆ ಬಳಕೆಯಾಗಲಿ, ಫಾದರ್ ಪೌಲ್ ತಲಕಟ್ಟು ವಿವಾದಾತ್ಮಕ ಹೇಳಿಕೆ. ಲೋಕಸಭೆಯಲ್ಲಿ ಮಂಡನೆಯಾಗಿರುವ ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆ ಅಂದರೆ FCRA ತಿದ್ದುಪಡಿ ಮಸೂದೆಯ ಕುರಿತು ಚರ್ಚೆಗಳು ನಡೀತಾ ಇರುವ ಬೆನ್ನಲ್ಲೇ ಕ್ಯಾಥೋಲಿಕ್ ಪಾದ್ರಿ ಫಾದರ್ ಪೌಲ್ ತಲಕಟ್ಟು ನೀಡಿರುವ ಹೇಳಿಕೆಯೊಂದೀಗ ದೇಶದಾದ್ಯಂತ ಭಾರಿ ಸಂಚಲನವನ್ನ ಮೂಡಿಸಿದೆ. ಕ್ರೈಸ್ತ ಸಂಸ್ಥೆಗಳಿಗೆ ಬರುವ ವಿದೇಶಿ ದೇಣಿಗಳ ಮೇಲೆ ಸರ್ಕಾರ ಹೇರ್ತಾ ಇರುವ ಕಠಿಣ ನಿಯಮಗಳನ್ನು ಪ್ರಶ್ನಿಸಿ ಬರದಲ್ಲಿ ಅವರು ದೇವಸ್ಥಾನಗಳ ಸಂಪತ್ತಿನ ಬಗ್ಗೆ ಮಾತನಾಡಿರುವುದು ಹೊಸ ವಿವಾದಕ್ಕೆ ನಾಂದಿ ಹಾಡಿದೆ. ಭಾರತದ ಪ್ರಸಿದ್ಧ ಮತ್ತು ದೊಡ್ಡ ದೇವಸ್ಥಾನಗಳಲ್ಲಿ ಟನ್ ಗಟ್ಟಲೆ ಚಿನ್ನವನ್ನ ಸಂಗ್ರಹಿಸಿ ಇಡಲಾಗಿದೆ. ಇಷ್ಟೊಂದು ಬೃಹತ್ ಪ್ರಮಾಣದ ಸಂಪತ್ತನ್ನು ಸಾರ್ವಜನಿಕ ಸೇವೆಗಾಗಿ ಅಥವಾ ಸಮಾಜದ ಹಿತದೃಷ್ಟಿಯಿಂದ ಏಕೆ ಬಳಸುತ್ತಿಲ್ಲ ಅಂತ ನೇರವಾಗಿ ಪ್ರಶ್ನಿಸಿದ್ದಾರೆ. ಕ್ರೈಸ್ತ ಸಮುದಾಯವು ತನಗಿರುವ ಮೂಲಗಳನ್ನು ಬಳಸಿಕೊಂಡು ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಅಪಾರ ಸೇವೆ ಸಲ್ಲಿಸ್ತಾ ಇದೆ ಅಂತ ಅವರು ತಮ್ಮ ಸಮುದಾಯದ ಕಾರ್ಯವೈಖರಿಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಸರ್ಕಾರದ ಹೊಸ ಕಾನೂನು ಕ್ರಮಗಳನ್ನು ತೀವ್ರವಾಗಿ ಟೀಕಿಸಿದ ಪಾದ್ರಿ NGOಗಳು ಮತ್ತು ಧಾರ್ಮಿಕ ಸಂಸ್ಥೆಗಳ ಮೇಲೆ ಇಷ್ಟು ಕಠಿಣ ನಿಯಮಗಳನ್ನು ಹೇರ್ತಾ ಇರುವುದು ಅಮಾನವೀಯ ಮತ್ತು ನಕಾರಾತ್ಮಕ ಧೋರಣೆಯಾಗಿದೆ. ಇದು ದೇಶದಲ್ಲಿ ಹಿಂದುತ್ವ ಸಿದ್ಧಾಂತವನ್ನ ಬಲವಂತವಾಗಿ ಹೇರುವ ಪ್ರಕ್ರಿಯೆಯ ಭಾಗವಾಗಿದ್ದು ಕ್ರೈಸ್ತರು ನಡೆಸ್ತಾ ಇರುವ ಸಾಮಾಜಿಕ ಸೇವೆಗಳನ್ನು ಹತ್ತಿಕ್ಕುವ ಸಂಚು ಇದರಲ್ಲಿ ಅಡಗಿದೆ ಅಂತ ಗಂಭೀರ ಆರೋಪ ಕೂಡ ಮಾಡಿದ್ದಾರೆ. ದೇವಸ್ಥಾನದ ಸಂಪತ್ತನ್ನು ಸಮಾಜದ ಉದ್ಧಾರಕ್ಕೆ ಬಳಸುವ ಬಗ್ಗೆ ಮಾತನಾಡಿರುವ ಇವರ ಹೇಳಿಕೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಧಾರ್ಮಿಕ ವಲಯಗಳಲ್ಲಿ ಪರ ಹಾಗೂ ವಿರೋಧದ ಕಿಚ್ಚನ್ನ ಹಚ್ಚಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.